ಚಳ್ಳಕೆರೆಯಲ್ಲಿ ಬಸವಣ್ಣ ಜಯಂತಿ ಅಂಗವಾಗಿ ವೀರಶೈವ ಸಮಾಜ ಸೇವಾ ಸಂಘದಿಂದ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ 9.5 ಅಡಿ ಎತ್ತರದ ಅಶ್ವಾರೂಢ ಬಸವೇಶ್ವರರ ಕಂಚಿನ ಪುತ್ಥಳಿಯನ್ನು ಭಾನುವಾರ ಭಕ್ತಿಭಾವದಿಂದ ಲೋಕಾರ್ಪಣೆ ಮಾಡಲಾಯಿತು. ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಸ್ವಾಮೀಜಿ ಮಾತನಾಡಿ, 12ನೇ ಶತಮಾನವನ್ನು ಬೆಳಕಿನ ಯುಗವೆಂದು ಕರೆದು ಬಸವಣ್ಣರ ವಚನಗಳು ಇಂದಿಗೂ ಜೀವಂತವಾಗಿವೆ ಎಂದು ಹೇಳಿದರು. ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಬಸವಣ್ಣರ ವಿಶ್ವಪ್ರೇಮ ಮತ್ತು ಸರಳ ಜೀವನದ ಸಂದೇಶವನ್ನು ನೆನಪಿಸಿದರು. ಸಿದ್ಧರಬೆಟ್ಟದ ವೀರಭದ್ರ ಸ್ವಾಮೀಜಿ ಮಕ್ಕಳಲ್ಲಿ ಸಂಸ್ಕೃತಿ ಮತ್ತು ಮೌಲ್ಯಗಳ ಕೊರತೆ ಕುರಿತು ಆತಂಕ ವ್ಯಕ್ತಪಡಿಸಿದರು. ಶಾಸಕ ಟಿ. ರಘುಮೂರ್ತಿ ಬಸವಣ್ಣರ ಸಾಮಾಜಿಕ ಕ್ರಾಂತಿಯ ಮಹತ್ವವನ್ನು ಒತ್ತಿ ಹೇಳಿದರು. ಎಂಎಲ್ಸಿ ಕೆ. ಎಸ್. ನವೀನ್ ಜಾತಿ ಮತ್ತು ಅಸಮಾನತೆ ವಿರುದ್ಧ ಬಸವಣ್ಣರು ನಡೆಸಿದ ಹೋರಾಟವನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಆ ಬೆಳಕಿನಲ್ಲಿ ನಡೆಯುವಂತಹ ಕೆಲಸ ನಮ್ಮದಾಗಬೇಕಾಗಿರುವಂತಹದ್ದು. ಆ ಬೆಳಕು ಇವತ್ತು ನಿಮ್ಮೆಲ್ಲರಿಗೂ ಬಂದಿದೆ. ನಿಮ್ಮ ಮನೆ ನಮ್ಮ ಮನಿ ದೊಡ್ಡ ಆಗ್ಯಾವ, ಮನಸ್ಸು ಸಣ್ಣ ಆಗ್ಯಾವ. ಮನುಷ್ಯ ಮಂಗಳಕ್ಕೆ ಹೋಗಿ ಬಂದಾನ, ಆದ್ರೆ ತನ್ನ ಅಂಗಳದಾಗ ಏನು ನಡೀತೈತೆ ಅನ್ನೋದಕ್ಕೆ ಗೊತ್ತಿಲ್ಲ. ಮಂಗಳದ ಮಟ್ಟ ಮುಟ್ಟಿ ಬಂದಾನ, ಆದ್ರೆ ತನ್ನ ಅಂಗಳದಾಗ ಏನು ನಡೀತೈತೆ ಗೊತ್ತಿಲ್ಲ. ಸುಖಿಯಾಗಿರಬೇಕಾದ್ರೆ ವಸ್ತುಗಳೇ ಬೇಕಂತೆ. ಹಿಂದಿ ಒಳಗೊಂದು ಚಲೋ ಕಹಾವತ್ತೆ, ಆದ್ಮೀ ಸುಖಿ ಜಗತ್ತಿಗೆ ತೋರಿಸ್ತೀವಲ್ಲ, ಅದಕ್ಕೆ ಬಹಳ ದುಃಖ ಆಗತ್ತೆ ಮನುಷ್ಯ. ಅದಕ್ಕೆ ಶರಣರ ಕಂಡು ಹಿಡಿದಿದ್ದು ಸೂತ್ರ ಮನುಷ್ಯನೇ. ಎಲ್ಲರ ಜೀವನದೊಳಗೆ ಎಲ್ಲರಿಗೂ ದೊಡ್ಡ ಮನೆಗಳಿರೋದಿಲ್ಲ, ಎಲ್ಲರಿಗೂ ಕಾರುಗಳಿರೋದಿಲ್ಲ, ಎಲ್ಲರ ಮನೆಯಾಗಿ ಬಂಗಾರ ಇರೋದಿಲ್ಲ. ದೊಡ್ಡ ಮನೆ ಮುಖ್ಯ ಎಲ್ಲ, ಬದುಕಲಿಕ್ಕೆ ದೊಡ್ಡ ಮನಸ್ಸು. ನಮ್ಮ ಮನಿ ದೊಡ್ಡ ಆಗ್ಯಾವ, ಮನಸ್ಸು ಸಣ್ಣ ಆಗ್ಯಾವ. ಮನುಷ್ಯ ಮಂಗಳಕ್ಕೆ ಹೋಗಿ ಬಂದಾನ, ಆದ್ರೆ ತನ್ನ ಅಂಗಳದಾಗ ಏನು ನಡೀತೈತೆ ಅನ್ನೋದಕ್ಕೆ ಗೊತ್ತಿಲ್ಲ. ಮಂಗಳದ ಮಟ್ಟ ಮುಟ್ಟಿ ಬಂದಾನ, ಆದ್ರೆ ತನ್ನ ಅಂಗಳದಾಗ ಏನು ನಡೀತೈತೆ ಗೊತ್ತಿಲ್ಲ. ಸುಖಿಯಾಗಿರಬೇಕಾದ್ರೆ ವಸ್ತುಗಳೇ ಬೇಕಂತೆ. ಹಿಂದಿ ಒಳಗೊಂದು ಚಲೋ ಕಹಾವತ್ತೆ, ಆದ್ಮೀ ಸುಖಿ. ಬಸವಣ್ಣನವರ ಭಾವನೆಗಳಿತ್ತು. 12ನೇ ಶತಮಾನದಲ್ಲಿ ಬಸವಣ್ಣನವರಿದ್ದು ಬಹುಶಃ ಹಾಗೆ ಇದ್ದಂಥ ಒಂದು ಜಾತಿಯ ವ್ಯವಸ್ಥೆ ಇರ್ಬೋದು, ಜೊತೆಗೆ ಲಿಂಗ ಅಸಮಾನತೆ ಇರ್ಬೋದು, ಅಂಥವನ್ನೆಲ್ಲರ ಬಗ್ಗೆ ಹೋರಾಟ ಮಾಡ್ಕೊಂಡ್ರು. ಈಗಲೂ ಕೂಡ ನಾವೆಲ್ಲರೂ ರಾಜಕೀಯ ವ್ಯವಸ್ಥೆ ಖಂಡಿತವಾಗೂ ಕೂಡ ಆಧುನಿಕ ಇದ್ದರೂ ಕೂಡ ಸರಿಯಾದ ವ್ಯವಸ್ಥೆಯಲ್ಲಿ ಖಂಡಿತವಾಗೂ ಹೋಗ್ತಾ ಇದೆ. ಆದರೆ ಇಂಥ ಒಂದು ಜನಪ್ರತಿನಿಧಿಗಳಾದಂಥವರು ಭಾವನೆಗಳಿಗೆ ನಾವು ಸೇವೆ ಮಾಡೋದಕ್ಕೆ ಕೆಲಸ ಮಾಡಿದ್ರೆ ಜನರಿಗೆ ವಿಶೇಷವಾಗಿ ಸಾರ್ವಜನಿಕರಿಗೆ ಅದು ಖಂಡಿತವಾಗಿ ಸಾರ್ಥಕವಾಗ್ತದೆ. ಹಾಗಾಗಿ ಇವತ್ತು ಬಸವ ಜಯಂತಿಯನ್ನ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಿದ್ವಿ. ಇದು ಇವತ್ತು ಅರ್ಥಪೂರ್ಣ ಅಂತ ಹೇಳಿ ನನ್ನ ಭಾವಿಸ್ತಾ, 3 ಜನ ಶ್ರೀಗಳು ಬಹುಶಃ ರಾಜಮಠದಲ್ಲಿ ಅವರಿಗೆ ವೇಳೆ ಬಹಳಷ್ಟು ಕಡಿಮೆ ಇರ್ತದೆ. ಹಾಗಾಗಿ ಅವರ ಮಾತುಗಳನ್ನ ನೀವೆಲ್ಲರೂ ಕೇಳ್ಕೊಳ್ಳಿ. ಅವರು ವಿಶೇಷವಾಗಿ ಇಲ್ಲಿ ಆಗಮಿಸಿದ್ದಾರೆ ಅಂತ ಹೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೇರೆ ಬೇರೆ ಸಂಘಗಳಲ್ಲಿ ಸಂಸ್ಥೆಗಳಿದ್ದಾವೆಲ್ಲ ಸುಮಾರು ಸ್ವಾಗತ ಕೋರಂತ 5 ಸಂಘಗಳಿದೆ. ವೀರಶೈವ ಸಮಾಜ ಸೇವಾ ಸಂಘ, ದಲಿವಾಳ ಸಣ್ಣ ವಿದ್ಯಾರ್ಥಿ ಸಂಘ, ಸುಮಾರು 7 ಸಂಘಗಳ ಮುಖಾಂತರ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ವಿಶೇಷವಾಗಿ ನಾಗರಾಜ ಮಾತನಾಡಿದ ಸಂದರ್ಭದಲ್ಲಿ ಹೇಳ್ತಿದ್ರು. ಈಗ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಸುಮಾರು 4 ಡಿಸ್ಟ್ರಿಕ್ಟ್ಗಳಲ್ಲಿ ಇದ್ದಂತಹ ಒಂದು ವಿಶೇಷವಾದ ಬಸವೇಶ್ವರ ಈ ಅಶ್ವಾರೂಢ ಒಂದು ಪ್ರತಿಮೆಯನ್ನು ನಾವು ಮಾಡಿದೀವಿ ಅಂತ ಖಂಡಿತವಾಗಲೂ ಎಲ್ಲೊಂದು ಕಡೆಗೆ ಚಳಿಕೆರೆ ಯಾವತ್ತೂ ಕೂಡ ಬೇರೆ ಬೇರೆ ವಿಷಯದಲ್ಲಿ ನಾವು ಯಾವತ್ತೂ ಬೇರೆ ಬೇರೆ ಸಾಹಿತ್ಯ ಇರ್ಬೋದು, ಬೇರೆ ಬೇರೆ ಮೊದಲು ಈ ಆಯುಧಗಳಂದ್ರೆ ಸೆಕೆಂಡ್ ಬಾಂಬೆ ಅಂತ ಹೇಳಿ ಚಳಿಕೆರೆ ಹೆಸರನ್ನ ಯಾರಾದ್ರೂ ಕೇಳ್ತಾರೆ ರಾಜಮಠದಲ್ಲಿ. ಅಂತ ಒಂದು ಇತಿಹಾಸವನ್ನ ಒಳ್ಳೆಂತ ಪ್ರದೇಶ. ಇಂಥ ಪ್ರದೇಶದಲ್ಲಿ ಇಂಥ ಒಂದು ಸಾಂಸ್ಕೃತಿಕ ನಾಯಕನ ಒಂದು ಭಾವಚಿತ್ರವನ್ನು ಅನಾವರಣ ಮಾಡಿ ಇವತ್ತು ಒಂದು ಸಾರ್ಥಕವಾದ ಕೆಲಸ ಆಗಿದೆ ಅಂತ ಹೇಳಿ ಭಾವಿಸ್ತಾ